ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಇಂದು ಅತಿ ದೊಡ್ಡ ಸಂಚಲನ ಸೃಷ್ಟಿಸುವ ಸುದ್ದಿ ಏನು ಗೊತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಎಂಬ ಸುದ್ದಿಗಳು ಜೋರಾಗಿವೆ. ಬೆಳಗಿನ ಉಪಹಾರ ಕೂಟ, ರಾಜಭವನಕ್ಕೆ ಸಮಯ ಕೇಳಿರುವ ಮಾಹಿತಿ, ವಿಧಾನಸೌಧದ ಸಿಎಂ ಕಚೇರಿಗೆ ಬೀಗ, ಬೆಂಬಲಿಗರ ಕಣ್ಣೀರು, ಹೈಕಮಾಂಡ್ ಒತ್ತಡ ಇವೆಲ್ಲವೂ ಒಂದು ಕಡೆ ದೊಡ್ಡ ರಾಜಕೀಯ ಬದಲಾವಣೆಯ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಆದರೆ ಇದು ಕೇವಲ ಒಬ್ಬ ಮುಖ್ಯಮಂತ್ರಿಯ ರಾಜೀನಾಮೆಯ ಕಥೆಯಲ್ಲ. ಇದು ಕಳೆದ 40 ವರ್ಷಗಳಿಂದ ಕರ್ನಾಟಕ ರಾಜಕೀಯವನ್ನು ರೂಪಿಸಿದ ಒಬ್ಬ ನಾಯಕನ ರಾಜಕೀಯ ಪಯಣದ ತಿರುವು. ಹಾಗಾದರೆ ಸಿದ್ದರಾಮಯ್ಯ ಯಾರು? ಅವರು ಹೇಗೆ ಮಾಸ್ ಲೀಡರ್ ಆದರು? ಅವರ ಯಶಸ್ಸುಗಳೇನು, ವಿವಾದಗಳೇನು ಮತ್ತು ಅವರ ನಿರ್ಗಮನದ ನಂತರ ಕರ್ನಾಟಕದ ರಾಜಕೀಯ ಯಾವ ದಿಕ್ಕಿಗೆ ಹೋಗಬಹುದು? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯ ರಾಜಕೀಯದ ಆರಂಭ ಹೇಗಾಯಿತು? ಸಿದ್ದರಾಮಯ್ಯನವರ ರಾಜಕೀಯ ಕತೆ ಸಾಮಾನ್ಯ ನಾಯಕನ ಕಥೆಯಲ್ಲ. ಮೈಸೂರು ಜಿಲ್ಲೆಯ ಸಣ್ಣ ಹಳ್ಳಿಯಿಂದ ಬಂದ ವ್ಯಕ್ತಿ ವಕೀಲ ವೃತ್ತಿಯಿಂದ ರಾಜಕೀಯಕ್ಕೆ ಬಂದರು. ಮೊದಲಿಗೆ ಸಮಾಜವಾದಿ ಚಳುವಳಿಯಲ್ಲಿ ಬೆಳೆದರು. ನಂತರ ಎಚ್ ಡಿ ದೇವೇಗೌಡ ಅವರ ಜೊತೆ ಜನತಾ ಪರಿವಾರದಲ್ಲಿ ರಾಜಕೀಯ ಬೆಳೆದಿತು. ಆದರೆ ಸಿದ್ದರಾಮಯ್ಯ ರಾಜಕೀಯದ ಟರ್ನಿಂಗ್ ಪಾಯಿಂಟ್ ಏನು ಗೊತ್ತಾ? ಅದು ಅಹಿಂದ ರಾಜಕೀಯ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಈ 3 ವರ್ಗಗಳನ್ನು ಒಗ್ಗೂಡಿಸಿ ಹೊಸ ಸಾಮಾಜಿಕ ಸಮೀಕರಣ ಕಟ್ಟಿದ ನಾಯಕ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ದೇವೇಗೌಡರ ಒಕ್ಕಲಿಗ ರಾಜಕೀಯ, ಬಿಜೆಪಿಯ ಲಿಂಗಾಯತ ರಾಜಕೀಯದ ನಡುವೆ ಬ್ಯಾಕ್ವರ್ಡ್ ಕ್ಲಾಸಸ್ ಲೀಡರ್ಶಿಪ್ ಅನ್ನು ಹೊಸ ಪರ್ಯಾಯವನ್ನು ಕಟ್ಟಿದವರು ಇದೇ ಸಿದ್ದರಾಮಯ್ಯ. ಅದರಿಂದಲೇ ಅವರು ಕೇವಲ ಕಾಂಗ್ರೆಸ್ ನಾಯಕರಲ್ಲ, ಒಂದು ಸಾಮಾಜಿಕ ಬ್ರ್ಯಾಂಡ್ ಅಂತಂದರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ ಸೇರ್ಪಡೆ ಮತ್ತು ಅವರ ಏರಿಕೆ ಹೇಗಿತ್ತು ಅಂತ ನೋಡ್ತಾ ಹೋದರೆ, ಜನತಾದಳದಲ್ಲಿ ಒಳಜಗಳ ಹೆಚ್ಚಾದಾಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದರು. ಆ ಸಮಯದಲ್ಲಿ ಹಲವರು ಹೇಳಿದ್ದು ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಉಳಿಯೋದಿಲ್ಲ ಅಂತ. ಆದರೆ ಅದೇ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಜನಾಧಾರ ಹೊಂದಿದಂತಹ ನಾಯಕನಾಗಿ ಬೆಳೆದಂಥವರು ಅದೇ ಸಿದ್ದರಾಮಯ್ಯ. 2013ರಲ್ಲಿ ಭಾರಿ ಬಹುಮತದೊಂದಿಗೆ ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಅದಾದ ನಂತರ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯ, ಇಂದಿರಾ ಕ್ಯಾಂಟೀನ್ ಹೀಗೆ ವೆಲ್ಫೇರ್ ಪಾಲಿಟಿಕ್ಸ್ ಅನ್ನು ಕರ್ನಾಟಕದಲ್ಲಿ ಬಲಪಡಿಸಿದರು. 2023ರಲ್ಲಿ ಮತ್ತೆ ಭರ್ಜರಿ ಗೆಲುವನ್ನು ಸಾಧಿಸಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾದರು. ಅದರ ಪ್ರಮುಖ ಕಾರಣಗಳೇನು ಅಂತ ನೋಡ್ತಾ ಹೋದರೆ 5 ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವನಿಧಿ, ಗೃಹಜ್ಯೋತಿ ಇವು ಕಾಂಗ್ರೆಸ್ ಗೆಲುವಿನ ದೊಡ್ಡ ಅಸ್ತ್ರವಾಯಿತು. ಆದರೆ ಸಮಸ್ಯೆಗಳು ಎಲ್ಲಿಂದ ಶುರುವಾದವು? ಸಿದ್ದರಾಮಯ್ಯರ 2ನೇ ಅವಧಿ ಆರಂಭವಾದ ದಿನದಿಂದಲೇ ಒಂದು ಪ್ರಶ್ನೆ ರಾಜ್ಯದ ರಾಜಕೀಯದಲ್ಲಿ ತಿರುಗಾಡ್ತಾ ಇತ್ತು. ಪವರ್ ಶೇರಿಂಗ್ ಒಪ್ಪಂದ ಇದೆಯಾ? ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮುಖ್ಯಮಂತ್ರಿ ಹುದ್ದೆ ಹಂಚಿಕೆ ಆಗಿತ್ತ? ಕಾಂಗ್ರೆಸ್ ಅಧಿಕೃತವಾಗಿ ಇದನ್ನು ಒಪ್ಪಿರಲಿಲ್ಲ. ಆದರೆ ಕಳೆದ 2 ವರ್ಷಗಳಿಂದ ಡಿಕೆಶಿ ಬೆಂಬಲಿಗರು ಅರ್ಧಾವಧಿ ಬಳಿಕ ನಾಯಕನ ಬದಲಾವಣೆ ಬೇಡಿಕೆ ಇಡುತ್ತಲೇ ಬಂದರು. ಇದರಿಂದ ಕಾಂಗ್ರೆಸ್ ಒಳಗೆ 2 ಶಕ್ತಿ ಕೇಂದ್ರಗಳು ನಿರ್ಮಾಣವಾದವು. ಒಂದು ಮಾಸ್ ಲೀಡರ್ ಸಿದ್ದರಾಮಯ್ಯ ಕ್ಯಾಂಪ್, ಇನ್ನೊಂದು ಆರ್ಗನೈಸೇಷನ್ ಕಂಟ್ರೋಲರ್ ಡಿ ಕೆ ಶಿವಕುಮಾರ್ ಕ್ಯಾಂಪ್. ಹೈಕಮಾಂಡ್ ಇದನ್ನು ಬಹಳ ದಿನ ಬ್ಯಾಲೆನ್ಸ್ ಮಾಡಿತು. ಆದರೆ ಇತ್ತೀಚಿನ ಬೆಳವಣಿಗೆಗಳು ವೇಗ ಪಡೆದವು. ದೆಹಲಿ ಸಭೆಗಳು, ರಾಹುಲ್ ಗಾಂಧಿ ಜೊತೆ ಚರ್ಚೆಗಳು, ರಾಜೀನಾಮೆ, ಊಹಾಪೋಹಗಳು ಇವೆಲ್ಲವೂ ರಾಜಕೀಯ ಒತ್ತಡವನ್ನು ಹೆಚ್ಚಿಸಿದವು. ಇಂದು ಬೆಳಗ್ಗೆಯಿಂದ ನಡೆದ ಘಟನೆಗಳನ್ನು ನೋಡ್ತಾ ಇದ್ರೆ ರಾಜಕೀಯ ನಿರ್ಧಾರ ಬಹುತೇಕ ಆಗಿ ಹೋಗಿದೆ ಅನ್ನೋ ಭಾವನೆಗಳು ಬರ್ತಾ ಇದ್ದಾವೆ. ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಆಹ್ವಾನ ನೀಡಲಾಗಿತ್ತು. ರಾಜ್ಯಪಾಲರ ಭೇಟಿಗೆ ಸಮಯವನ್ನು ಕೇಳಿರುವಂತಹ ಮಾಹಿತಿ ಕೂಡ ಇದೆ. ಬೆಂಬಲಿಗರ ಪ್ರತಿಭಟನೆ, ಕಚೇರಿ ಸಿಬ್ಬಂದಿಯ ಭಾವುಕ ಕ್ಷಣಗಳು ಇವೆಲ್ಲವೂ ವಿಧಾಯದ ವಾತಾವರಣವನ್ನು ನಿರ್ಮಿಸಿಬಿಟ್ಟಿವೆ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ರಾಜ್ಯಪಾಲರು ಬೆಂಗಳೂರಿನ ಹೊರಗೆ ತೆರಳುವ ಮಾಹಿತಿ ಬಂದಿದೆ. ಇದರಿಂದ ರಾಜೀನಾಮೆ ಇಂದು ಆಗುತ್ತಾ ಅಥವಾ ಮುಂದೂಡುತ್ತಾ ಎಂಬ ಕುತೂಹಲವೂ ಕೂಡ ಇದೆ. ಸಿದ್ದರಾಮಯ್ಯ ರಾಜಕೀಯ ಲೆಗಸಿ ಹೆಂಗಿತ್ತು ಅಂತ ನೋಡ್ತಾ ಹೋದರೆ, ಯಾರೇ ವಿರೋಧಿಸಿದರೂ ಕೂಡ ಒಂದು ವಿಷಯವನ್ನು ನಾವು ಒಪ್ಪಲೇಬೇಕು. ಸಿದ್ದರಾಮಯ್ಯ ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದರು.
ಅವರ ದೊಡ್ಡ ಶಕ್ತಿ ಏನು ಅಂತಂದರೆ ಅದು ಕನೆಕ್ಟಿವಿಟಿ. ಗ್ರಾಮೀಣ ಮತದಾರರ ಜೊತೆ, ಹಿಂದುಳಿದ ವರ್ಗಗಳ ಜೊತೆ, ಅಲ್ಪಸಂಖ್ಯಾತರ ಜೊತೆ ಒಂದು ಭಾವನಾತ್ಮಕ ಸಂಪರ್ಕವನ್ನು ಕಟ್ಟಿಕೊಂಡಿದ್ರು. ಇನ್ನು ಆಡಳಿತದ ವಿಷಯಕ್ಕೆ ಬಂದರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಇದ್ದಾವೆ. ಪಾಸಿಟಿವ್ ಏನು ಅಂತ ನೋಡ್ತಾ ಹೋದರೆ ವೆಲ್ಫೇರ್ ಪೊಲಿಟಿಕ್ಸ್ ಬಲಪಡಿಸಿದರು, ಸೋಷಿಯಲ್ ಜಸ್ಟಿಸ್ ಡಿಸ್ಕಸ್ಗೆ ತಂದರು, ಅಹಿಂದ ಕನ್ಸಾಲಿಡೇಷನ್ ಮಾಡಿದರು, ಕಾಂಗ್ರೆಸ್ಗೆ ಗ್ರಾಮೀಣ ಆಧಾರ ಮರಳಿ ತಂದರು. ನೆಗೆಟಿವ್ ಏನು ಅಂತ ನೋಡ್ತಾ ಹೋದರೆ ರಾಜ್ಯದ ಸಾಲ ಹೆಚ್ಚಳದ ಆರೋಪವನ್ನು ಹೊತ್ತಿದ್ದಾರೆ. ಗ್ಯಾರಂಟಿಗಳ ಆರ್ಥಿಕ ಹೊರೆಯಿಂದಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದಾವೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಳಪಕ್ಷ ರಾಜಕೀಯ ನಿಯಂತ್ರಣದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದರು. ಲಿಂಗಾಯತ್ ಮತ್ತು ಒಕ್ಕಲಿಗ ಬ್ಯಾಲೆನ್ಸ್ನ ಸಮಸ್ಯೆಯನ್ನು ಎದುರಿಸಿದರು. ಬಿಜೆಪಿ ಕೂಡ ಇದೇ ವಿಷಯವನ್ನು ಟಾರ್ಗೆಟ್ ಮಾಡುತ್ತಿದೆ. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಕೇಳುವಂತಹ ಬಹುದೊಡ್ಡ ಪ್ರಶ್ನೆಗೆ ಬಹುತೇಕ ರಾಜಕೀಯ ವಿಶ್ಲೇಷಕರು ಹೇಳುವಂತಹ ಹೆಸರು ಡಿ.ಕೆ. ಶಿವಕುಮಾರ್ ಅಂತ. ಆದರೆ ಡಿ.ಕೆ.ಶಿಗೆ ಈ ಹಾದಿ ಅಷ್ಟು ಸುಲಭವಲ್ಲ. ಯಾಕಂದರೆ ಕಾಂಗ್ರೆಸ್ ಒಳಗೆ ಇನ್ನೂ ಹಲವು ಪವರ್ ಸೆಂಟರ್ಗಳಿವೆ. ಒಂದು ಪರಮೇಶ್ವರ್, ಇನ್ನೊಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು ಎಂ.ಬಿ. ಪಾಟೀಲ್. ಹೀಗೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಹೊರಬಂದರೂ ಸಿದ್ದರಾಮಯ್ಯ ಫ್ಯಾಕ್ಟರ್ ಕರ್ನಾಟಕದ ಕಾಂಗ್ರೆಸ್ ಒಳಗೆ ಮುಂದುವರಿಯುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯರ ರಾಜೀನಾಮೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ದೊಡ್ಡ ಅಧ್ಯಾಯದ ಅಂತ್ಯವಾಗಬಹುದು. ಆದರೆ ಅದು ಅವರ ರಾಜಕೀಯ ಅಂತ್ಯವೋ ಅಥವಾ ಹೊಸ ಪಾತ್ರದ ಆರಂಭವೋ? ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ, ರಾಜ್ಯಸಭೆಗೆ ಸೇರ್ತಾರಾ, ಅಥವಾ ಕರ್ನಾಟಕ ಕಾಂಗ್ರೆಸ್ನ ಸೂಪರ್ ಪವರ್ ಆಗಿ ಉಳಿದು ಬಿಡ್ತಾರಾ? ಮುಂದಿನ ಕೆಲವು ದಿನಗಳು ಕರ್ನಾಟಕ ರಾಜಕೀಯದ ದಿಕ್ಕಿ ಬದಲಾಯಿಸಬಹುದು. ಹಾಗಾದರೆ ಸಿದ್ದರಾಮಯ್ಯ ರಾಜೀನಾಮೆ ಸರಿಯಾದ ನಿರ್ಧಾರನ? ಮುಂದಿನ ಸಿಎಂ ಯಾರಾಗಬೇಕು? ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಸ್ಥಿರವಾಗಿ ನಡೆಸಬಹುದಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.